ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯನ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಆ ಋತಧ್ವಜ ಹಾಗೂ ಮದಾಲಸ ಇವರಿಬ್ಬರ ಕಥೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಆ ಋತಧ್ವಜ ಯಾವ ರೀತಿ ಒಬ್ಬ ದೈತ್ಯನ ವಂಚನೆಗೊಳಗಾಗಿ ತನ್ನ ಪತ್ನಿಯನ್ನು ಕಳ್ಕೊಂಡ ಮದಾಲಸಳನ್ನು ಅದನ್ನು ನಾವು ಕೇಳಿದ್ವು. ಈ ವಿಷಯ ತಿಳಿದಂತಹ ಅಶ್ವತರ ಎಂಬಂತಹ ನಾಗ ತಾನು ಶಿವನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹದಿಂದ ಶಿವನ ಆಜ್ಞೆಯಂತೆ ತಾನು ಪಿತೃಗಳ ಆರಾಧನೆಯನ್ನು ಮಾಡಿ, ಪಿತೃಗಳ ಆರಾಧನೆಯಲ್ಲಿ 3 ಪಿಂಡವನ್ನೇನು ಹಾಕ್ತೇವೆ ಶ್ರಾದ್ದದಲ್ಲಿ, ಮಧ್ಯದ ಪಿಂಡವನ್ನು ತಾನು ಸ್ವೀಕಾರ ಮಾಡಿದ. ಅವನ ಪಣದ ಮಧ್ಯದಿಂದ ಅವನು ಉಸಿರನ್ನು ಹೊರಗೆ ಬಿಟ್ಟಾಗ ಮದಾಲಸ ಮತ್ತೆ ತಾನು ಹುಟ್ಟಿ ಬಂದದ್ದು ಮಗುವಾಗಿ ಅಲ್ಲ, ಅವಳು ಸಾಯಬೇಕಾದ್ರೆ ಯಾವ ರೀತಿ ಇದ್ಲೋ ಅದೇ ವಯಸ್ಸಿನಲ್ಲಿದ್ದವಳಾಗಿ, ಹಾಗೇ ಇದ್ದವಳಾಗಿ, ಆ ಎಲ್ಲ ನೆನಪನ್ನು ತಾನು ಮನಸ್ಸಿನಲ್ಲಿ ಇಟ್ಟುಕೊಂಡವಳಾಗಿ ಇವಾಗ ಹುಟ್ಟಿ ಬಂದಿದ್ದಾಳೆ. ಅವಳನ್ನು ಯಾರಿಗೂ ಗೊತ್ತಾಗದಾಗೆ ತಾನು ಜೋಪಾನವಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಈ ಅಶ್ವತರನಾಗ. ಈ ಕಡೆ ಈ ಅಶ್ವತರನ 2 ಮಕ್ಕಳು, ಅವರಿಬ್ರು ಋತಧ್ವಜನ ಸ್ನೇಹಿತರು. ಅವರೇ ಈ ವಿಷಯವನ್ನಲ್ಲೇ ಹೇಳಿದ್ದು ಇವನಿಗೆ, ಅಶ್ವತರನಿಗೆ. ಅವರು ದಿನಾಗಲೂ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಪಾತಾಳದಿಂದ ಭೂಲೋಕಕ್ಕೆ ಬಂದು ಋತಧ್ವಜನೊಟ್ಟಿಗೆ ತಾವು ಆಟ ಆಡ್ತಾರೆ, ನಂತರ ವಾಪಸ್ ಬರ್ತಾರೆ. ಹೀಗೆ ಪ್ರತಿದಿನ ನಡೀತಾ ಇದೆ. ಒಂದು ದಿನ ಅಶ್ವತ್ಥರ ಕೇಳ್ತಾನೆ ಆ 2 ತನ್ನ ಮಕ್ಕಳ ಹತ್ರ, ಅಲ್ಲ ನೀವು ಪ್ರತಿದಿನವೂ ಋತಧ್ವಜನ ಹತ್ರ ಹೋಗ್ತೀರಿ, ಆ ಧ್ವಜನನ ಮನೆಗೊಂದ್ಸಲ ಕರ್ಕೊಂಬನ್ನಿ, ಅವನನ್ನ ಇಲ್ಲಿಗೆ ಕರ್ಕೊಂಬನ್ನಿ, ಅವನನ್ನ ನಾನು ಅವನನ್ನು ನೋಡಬೇಕು, ಅವನ ಹತ್ರ ಮಾತಾಡಬೇಕು ಅಂತ ಈ ಅಶ್ವತ್ಥರ ಹೇಳ್ತಾನೆ. ಅದಕ್ಕೆ ಅವನ 2 ಮಕ್ಕಳು ಹೇಳ್ತಾರೆ, ಆಯ್ತಪ್ಪ ಖಂಡಿತ ಕರ್ಕೊಂಬರ್ತೇವೆ ಋತಧ್ವಜನನ್ನ ಅಂತ ಹೇಳಿ ತಾವು ಮಾರನೇ ದಿನ ಆಟ ಆಡ್ಲಿಕ್ಕೆ ಬಂದವರು. ಸಮಯ ಸಿಕ್ಕಿದಾಗ ಋತಧ್ವಜನಿಗೆ ಹೇಳ್ತಾರೆ, ನೋಡು ಋತಧ್ವಜ, ನಮ್ಮ ಮನೆಗೆ ನೀನು ಬರಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿದ ಕೂಡಲೇ ಬೇಜಾರಾಯಿತು ಋತಧ್ವಜನಿಗೆ. ಋತಧ್ವಜ ಹೇಳ್ತಾನೆ, ನಮ್ಮ ಮನೆಗೆ ಬರಬೇಕು ನೀವು ಅಂತ ಹೇಳ್ತಾ ಇದ್ದೀರಲ್ವಾ, ಇದು ನಿಮ್ಮ ಮನೆ ಅಲ್ವಾ, ಇಲ್ಲಿರುವುದೆಲ್ಲ ನಿಮ್ದಲ್ವಾ, ನಾನು ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ದೆ ಅಂತ ಹೇಳಿದ್ರೆ ನೀವು ನನ್ನ ಮಿತ್ರರು, ಯಾವತ್ತೂ ಮಿತ್ರರು ಅಂತ ಆದಮೇಲೆ ನನ್ನದೆಲ್ಲವೂ ನಿಮ್ಮದೇ ಆಗ್ತದೆ. ಅದಕ್ಕೋಸ್ಕರ ನಂದು ನಿಮ್ಮದು ಅಂತ ಬೇರೆ ಒಂದು ಇಲ್ವೇ ಇಲ್ಲ, ಎಲ್ಲವೂ ನಿಮ್ಮದೇ. ಇದು ನಮ್ಮ ಮನೆಯಲ್ಲಿ ಏನೇನಿದೆ ಎಲ್ಲವೂ ನಿಮ್ಮದೇ. ಅದಕ್ಕಾಗಿ ನೀವು ಆ ರೀತಿ ಭೇದ ಭಾವವನ್ನು ಮಾಡಲೇಬಾರದು, ನಮ್ಮ ಮನೆಗೆ ಬರಬೇಕು ಅಂತ ಆ ರೀತಿ ನೀವು ಹೇಳಲಿಕ್ಕೆ, ಯಾಕಂದ್ರೆ ಇದು ನಿಮ್ಮ ಮನೆಗೆ ಅದರಲ್ಲೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ನನಗೇನಾದ್ರೆ ನೀವು ಉಡುಗೊರೆ ಅಷ್ಟು ಪ್ರೀತಿಯಿಂದ ಕೊಡುವುದಿದ್ರೆ ಅದು ಕೊಡಬಹುದಷ್ಟೇ ಹೊರತು ನನ್ನ ಮನೆಗೆ ಬರಬೇಕು ಈ ರೀತಿ ಏನು ಯಾಕಂತ ಹೇಳಿದ್ರೆ ಇದು ನಿಮ್ಮ ಮನೆ ಅಲ್ವಾ ಅಂತ ಈ ರೀತಿ ತಾನು ಕೇಳ್ತಾನೆ. ಅದಕ್ಕೆ ಆ 2 ಹೇಳ್ತಾರೆ, ಆ ನಾಗಕುಮಾರರು, ಅಲ್ಲ ಹಾಗಲ್ಲ, ನಮ್ಮಪ್ಪನಿಗೆ ನಿನ್ನನ್ನು ನೋಡ್ಬೇಕಂತೆ ಅಂತ ಹೇಳಿದ್ರು. ಇಷ್ಟು ಕೇಳಿದ್ದೇ ತಡ ಆ ಋತಧ್ವಜನಿಗೆ ರೋಮಾಂಚನ ಆಯ್ತಂತೆ. ಕೂಡಲೇ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಂತೆ ಅವರಿಬ್ಬರ ಅಪ್ಪನಿಗೆ, ಅಶ್ವತರನಿಗೆ. ಅಲ್ಲೇ ನಮಸ್ಕಾರ ಮಾಡಿ ತಾನು ಹೇಳ್ತಾನೆ, ಧನ್ಯೋಹಂ ಅತಿ ಪುಣ್ಯೋಹಂ ಕೋನ್ಯೋಸ್ತು ಸದೃಶೋ ಮಯ ಅಂತ ಹೇಳ್ತಾನೆ. ನಾನು ಧನ್ಯನಾದೆ, ನಾನೇ ಪುಣ್ಯಾತ್ಮ ಅಂತ. ಯಾಕಂದ್ರೆ ನನಗೆ ಸದೃಶರಾದವರು ಯಾರಿದ್ದಾರೆ? ಯತ್ತಾತೋ ಮಾಂ ಅಭಿದ್ರಷ್ಟುಂ ಕರೋತಿ ಪ್ರವಣಂ ಮನಃ. ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ನನ್ನನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾನು ಎಂಥ ಪುಣ್ಯಾತ್ಮ ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಿಮ್ಮ ತಂದೆ ಎಂತಹ ಪುಣ್ಯಾತ್ಮರ ದರ್ಶನದ ಭಾಗ್ಯ ನನಗೆ ಸಿಗ್ತಾ ಇದೆಯಲ್ವಾ, ಅದು ಅವರಾಗಿ ಇಚ್ಛಿಸಿ, ಅವರಾಗಿ ಇಲ್ಲ ನಾನು ಋತಧ್ವಜನನ್ನು ನೋಡಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ ಅಂದ್ರೆ ನನ್ನಂತ ಪುಣ್ಯಾತ್ಮ ಇನ್ನಿದ್ದಾರೆ, ಖಂಡಿತವಾಗಿ ನಾನು ಬರ್ತೇನೆ, ಬನ್ನಿ ಹೋಗೋಣ, ನಿಮ್ಮ ಅಪ್ಪನನ್ನ ನೋಡ್ಬೇಕು, ನನಗೆ ಅವ್ರಿಗೆ ನಮಸ್ಕಾರವನ್ನ ಮಾಡಬೇಕು, ಯಾಕಂದ್ರೆ ನಿಮ್ಮಂಥ ಮಕ್ಕಳನ್ನ ಕೊಟ್ಟಂತಹ ತಂದೆ ಏನಿದ್ದಾರೆ ಖಂಡಿತ ನಾನು ನೋಡಬೇಕು ಅಂತೇಳಿ ಬಹಳ ಸಂತೋಷದಿಂದ ಹೊರಟು ನಿಂತ್ಬಿಟ್ನಂತೆ ಆ ಋತಧ್ವಜ. ಆ 2 ನಾಗಕುಮಾರರು ಅವನನ್ನು ಕರ್ಕೊಂಡು ತಾವು ಬಂದರು. ಸೀದಾ ಗೋಮತಿ ನದಿಯವರೆಗೆ ಬಂದರು. ಅಂದ್ರೆ ಗೋಮತಿ ನದಿಯ ಬಳಿಯಲ್ಲೇ ಅವನ ನಗರ ಇದ್ದದ್ದು ಋತಧ್ವಜನದ್ದು. ಇವನೇನ್ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಗೋಮತಿ ನದಿಯ ಆ ಕಡೆ ಇವ್ರ ಮನೆ ಇರಬೇಕು. 2 ಕುಮಾರರದ್ದು, ಬ್ರಾಹ್ಮಣ ಕುಮಾರರದ್ದು ಮನೆ, ಯಾಕಂದ್ರೆ ಅವರು ಬ್ರಾಹ್ಮಣರ ವೇಷದಲ್ಲಿದ್ದಾರಲ್ವ, ಹಾಗೆ ಎಂದು ತಿಳ್ಕೊಂಡಿದ್ದ. ಆದ್ರೆ ಅವರಿಬ್ರು ಕೂಡ ಇವನನ್ನು ಕರ್ಕೊಂಡು ಗೋಮತಿ ನದಿಯ ಮಧ್ಯದಲ್ಲಿ ಮುಳುಗಿಬಿಟ್ರು. ಇವನಿಗೇನು ಗೊತ್ತಾಗಲ್ಲ, ಮುಳುಗಿಬಿಟ್ರಲ್ಲ ಇವ್ರು ನೀರಲ್ಲಿ ಅಂತ. ಆದ್ರೆ ಗೋಮತಿ ನದಿಯಲ್ಲಿ ಮುಳುಗಿದ್ರೆ ಸೀದಾ ಕೆಳಗೆ ಹೋಗ್ತಾ ಇದ್ದಾರೆ. ಕೆಳಗೆ ಹೋಗಿ ಸೀದಾ ಪಾತಾಳ ಲೋಕ ತನಕ ಹೋದ್ರು. ಇವನಿಗೆ ಆಶ್ಚರ್ಯ, ಇದೇನು ಪಾತಾಳ ಲೋಕ ಹೋಗ್ತಾ ಇದ್ದೇವಲ್ವ ನಾವು ಅಂತ. ಪಾತಾಳ ಲೋಕವನ್ನು ಪ್ರವೇಶ ಮಾಡ್ತಾ ಇದ್ದಾಗೆ ಆ 2 ಬ್ರಾಹ್ಮಣ ಕುಮಾರರು 2 ನಾಗಗಳಾದ್ರಂತೆ. ಇವನಿಗೆ ಆಶ್ಚರ್ಯವೋ ಆಶ್ಚರ್ಯ. ಅದು ಅಂತಿಂತ ನಾಗಗಳಲ್ಲ, ಫಣಾಮಣಿ ಕೃತೋದ್ಯೋತೋ ವ್ಯಕ್ತಸ್ತ್ವಸ್ಥಿತ ಲಕ್ಷಣವು. ಆ ಫಣ ಸ್ಪಷ್ಟ ಕಾಣಿಸ್ತಾ ಇದೆಯಂತೆ ಆ 2 ನಾಗಗಳದ್ದು. ಆ ಫಣದ ಮೇಲೆ ನಾಗಮಣಿ ಶೋಭಿಸ್ತಾ ಇದೆಯಂತೆ,
ಒಳ್ಳೆ ಪ್ರಕಾಶಮಾನವಾದ ನಾಗಮಣಿ. ಇನ್ನು ಆ ನಾಗಗಳಿಗೆ ಏನೊಂದು ಲಕ್ಷಣ ಇರ್ತದೆ, ಸ್ವಸ್ತಿಕ ಲಕ್ಷಣ. ಆ ಸ್ವಸ್ತಿಕ ಚಿಹ್ನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಂತ ಆ ಎರಡು ನಾಗಗಳಿಗೆ. ಇವನಿಗೆ ಆಶ್ಚರ್ಯ ಆಯ್ತು, ಕಣ್ಣರಳಿಸಿ ನೋಡ್ತಾ ಇದ್ದಾನೆ. ಕೇಳ್ತಾನೆ, ಇದೇನು ನೀವು ಬ್ರಾಹ್ಮಣ ಕುಮಾರರು ಈ ರೀತಿ? ಅದೇ ಕೇಳ್ತಾರೆ, ಇಲ್ಲ ನಾವು ಅಶ್ವತ್ಥರ ನಾಗನ ಮಕ್ಕಳು, ನಾವು ನಿನ್ನೊಟ್ಟಿಗೆ ಸ್ನೇಹವನ್ನ ಬಯಸಿ ನಾವು ಆ ರೀತಿ ಬ್ರಾಹ್ಮಣ ಕುಮಾರರ ವೇಷದಲ್ಲಿದ್ವು ಅಂತ ಹೇಳಿ ಅವರು ಆ ನಾಗಲೋಕವನ್ನೆಲ್ಲ ತೋರಿಸ್ತಾರಂತೆ ಇವನಿಗೆ. ಯಾವ ರೀತಿ ಇದೆ ನಾಗಲೋಕ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ರಮಣೀಯಂ ತಥೋ ಪಶ್ಯತ್ ಪಾತಾಳಂ ಸ ನೃಪಾತ್ಮಜ. ಅತ್ಯಂತ ಸುಂದರವಾದದಂತೆ ಪಾತಾಳ ಲೋಕ. ಅಲ್ಲಿ ಎಲ್ಲೂ ನೋಡಿದ್ರು ಕೂಡ ಒಳ್ಳೆ ತರುಣರಾದಂತಹ ಕುಮಾರರು, ಕುಮಾರಿಯರು, ವೃದ್ಧರು, ಅನೇಕ ವಿಧವಾದಂತಹ ನಾಗಕನ್ಯೆಯರು, ಇವರನ್ನೆಲ್ಲ ನೋಡ್ತಾನಂತೆ. ಅವರೆಲ್ಲ ಆಟ ಆಡ್ತಾ ಇದ್ದಾರಂತೆ, ಪರಸ್ಪರವಾಗಿ ಆಟ ಆಡ್ತಾ ಇದ್ದಾರಂತೆ. ಎಲ್ಲ ಬೇಕಾದಷ್ಟು ಆಭರಣಗಳನ್ನು ತೊಟ್ಟಿದ್ದಾರಂತೆ. ಏನು ಆ ಪಾತಾಳ ಲೋಕದ ವೈಭವ! ಸ್ವರ್ಗಲೋಕದಲ್ಲೂ ಆ ವೈಭವ ಇಲ್ಲ, ಅಷ್ಟು ವೈಭವ ಪಾತಾಳ ಲೋಕದಲ್ಲಿದೆಯಂತೆ. ಆ ರೀತಿ ಎಲ್ಲ ಪಾತಾಳ ಲೋಕವನ್ನು ನೋಡ್ತಾ ಅಲ್ಲಿ ಗೀತ, ವಾದ್ಯ, ನೃತ್ಯ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ತಾನು ಆನಂದದಿಂದ ಹೋಗ್ತಾ ಇದ್ದಾನಂತೆ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಶ್ವತ್ಥರ ಈ ಇಬ್ರು ಇವರ ಅಪ್ಪ ಇದ್ದಾರಂತೆ, ನಿಂತಿದ್ದಾರಂತೆ. ಅವರನ್ನು ನೋಡಿದ ಕೂಡಲೇ ಆ ಇಬ್ರು ಮಕ್ಕಳು ಹೇಳ್ತಾರೆ, ಇವರೇ ನಮ್ಮಪ್ಪ ಅಂತ, ಅಶ್ವತ್ಥರ ಅಂತ. ಅದನ್ನು ನೋಡಿದ್ದೇ ತಡ ತಥೋ ನಾಮ ಚರಣೋ ನಾಗೇಂದ್ರಸ್ಯ ಋತಧ್ವಜ. ಓಡಿ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿದಂತೆ. ಋತಧ್ವಜ ಆ ಅಶ್ವತ್ಥರನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಂತೆ. ಅಂದ್ರೆ ಏನೊಂದು ನಯ, ಎಷ್ಟು ವಿನಯ, ಎಷ್ಟು ಭಕ್ತಿ ಅವನಿಗೆ ಗುರು ಹಿರಿಯರ ಬಗ್ಗೆ ಅಂತ. ಆ ಋತಧ್ವಜನನ್ನ ಕಂಡು ಕೂಡಲೇ ಆ ಅಶ್ವತ್ಥರನಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಅವನನ್ನು ಎರಡೂ ಕೈಯಿಂದ ಮೇಲಕ್ಕೆತ್ತಿ ತಾನು ಆಲಿಂಗನ ಮಾಡ್ಕೊಂಡಿದ್ದಾನಂತೆ. ಅವನನ್ನು ಆಲಿಂಗನ ಮಾಡಿಕೊಂಡು ಅವನ ತಲೆಯನ್ನು ಮೂಸಿದ್ದಾನಂತೆ. ಅಂದ್ರೆ ಇದು ಹಿಂದೆ ಅನುಗ್ರಹ ಮಾಡ್ತಾ ಇದ್ದಂತಹ ಒಂದು ವಿಧಾನ, ನೆತ್ತಿಯನ್ನು ಮೂಸುವಂತಹದ್ದು. ಆ ರೀತಿ ನೆತ್ತಿಯನ್ನು ಮೂಸಿದಾನಂತೆ. ನಂತರ ತಾನು ಹೇಳಿದಂತೆ ಮೂರ್ಧ್ಯುಪಾಘ್ರಾಯ ಚಿರಂ ಜೀವೇತ್ಯುವಾಚಃ, ನೀನು ಬಹಳ ಕಾಲದವರೆಗೆ ಬಾರು ಮಗನೇ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿದ್ದಾನಂತೆ ಋತಧ್ವಜನಿಗೆ ಅಶ್ವತ್ಥರ. ನಂತರ ನಿನ್ನ ಶತ್ರುಗಳೆಲ್ಲರೂ ನಾಶ ಆಗಲಿ, ನಿನಗೆ ಹೀಗೇ ಆಯುಷ್ಯ ಕೀರ್ತಿ ನಿನ್ನದು ಹೆಚ್ಚಾಗಲಿ. ಯಾಕೆ ಅಂತ ಹೇಳಿದ್ರೆ ವತ್ಸ ಧನ್ಯಸ್ಯ ಕಥ್ಯಂತೆ ಪರೋಕ್ಷಸ್ಯಾಪಿ ತೇ ಗುಣಾಹ. ಮಗು, ಹಿಂದಿನಿಂದಲೂ ನಿನ್ನನ್ನು ಹೊಗಳ್ತಾರಲ್ಲಪ್ಪ, ನಿಜವಾಗ್ಲೂ ಎಂತ ಧನ್ಯ ನೀನು. ಯಾಕಂದ್ರೆ ಮನುಷ್ಯರನ್ನು ಎದುರಲ್ಲೂ ಹೊಗಳ್ಬಹುದು, ಯಾಕಂದ್ರೆ ಕೆಲಸ ಆಗ್ಬೇಕಲ್ವಾ, ಕೆಲಸ ಆಗ್ಬೇಕಾದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತ. ಎದುರಿನಲ್ಲಿ ಸಭೆಯಲ್ಲಿ ಬೇಕಾದಷ್ಟು ಮಂದಿ ಹೊಗಳುವವರು ಇರ್ತಾರೆ, ಆದರೆ ಹಿಂದಿನಿಂದ ಎಷ್ಟು ಮಂದಿ ಹೊಗಳ್ತಾರೆ? ಹಿಂದಿನಿಂದ ಯಾರನ್ನು ಹೊಗಳ್ತಾರೋ ಅವನೇ ನಿಜವಾದ ಗುಣವಂತ. ನಿನ್ನನ್ನು ಹಿಂದಿನಿಂದ ಜನ ಹೊಗಳ್ತಾರಲ್ವಾ, ಅಂದ್ರೆ ಎದರಲ್ಲೂ ಹೊಗಳುವುದಿದ್ದೇ ಇದೆ. ಹಿಂದಿನಿಂದಲೂ ಬಾಯಿ ತುಂಬ ಹೊಗಳ್ತಾರೆ, ಮನ ತುಂಬಿ ಹೊಗಳ್ತಾರಲ್ವ ನಿನ್ನನ್ನ. ಧನ್ಯ ನೀನು, ಖಂಡಿತ ಧನ್ಯ ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾನೆ ಅಶ್ವತ್ಥರ ಅಂತ ಹೇಳಿದ್ರೆ, ಜೀವಿತಂ ಗುಣಿನಶ್ಲಾಘ್ಯಂ ಜೀವನ್ನಪಿ ಮೃತೋ ಗುಣಿ ಗುಣವಾನ್ ನಿರ್ವೃತಿಂ ಪುತ್ರ ಶತ್ರುಣಾಂ ಹೃದಯೇ ಜ್ವರಂ. ನಿಜವಾಗಲೂ ಕೂಡ ಬದುಕಿದವನು ಯಾರು ಅಂತ ಹೇಳಿದ್ರೆ, ಯಾರು ಸದ್ಗುಣವಂತನೋ ಅವನೇ ಬದುಕಿದವನು ಅಂತ ಹೇಳ್ತಾರೆ. ಬದುಕಬೇಕು ಮನುಷ್ಯ, ಯಾಕಂದ್ರೆ ಒಳ್ಳೆಯವನಾಗಿ ಬದುಕಬೇಕು, ಒಳ್ಳೆ ಸದ್ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಬದುಕಬೇಕು ತಾನು. ಅಂಥವನು ಮಾತ್ರ ಬದುಕಿದಾಗೆ. ಯಾರು ಒಂದೇ ಒಂದು ಒಳ್ಳೆ ಗುಣ ಇಲ್ಲ ಹುಡುಕಿದ್ರೆ, ಬರೀ ಕೆಟ್ಟ ಗುಣಗಳ ಆಕರನಾಗಿದ್ದಾನೋ ಅವನಿದ್ದು ಸತ್ತ ಹಾಗೆ ಅಂತ ಹೇಳ್ತಾನೆ. ಅಂಥವನಿದ್ದು ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಅವನು ಭೂಮಿಗೆ ಕಂಟಕ ಇದ್ದಾಗ, ಅವನು ಮುಳ್ಳಿದ್ದಾಗ ಅಷ್ಟೇ. ನಿಜವಾಗ್ಲೂ ಕೂಡ ತಂದೆಯೂ ಕೂಡ ಅಷ್ಟೇ. ಯಾವ ತಂದೆ ಒಳ್ಳೆ ಗುಣವಂತನಾದ ಮಗನನ್ನು ಪಡಿತಾನೆ ಅವನೇ ನಿಜವಾದ ಅಪ್ಪ ಅಂತ ಹೇಳ್ತಾನೆ. ನಿಜವಾದ ಅಪ್ಪ ಅವನು, ಒಳ್ಳೆ ಗುಣವಂತನಾದ ಸದ್ಗುಣವಂತನಾದ ಮಗನನ್ನು ಪಡೆಯುವವನು. ನಿಜವಾಗ್ಲೂ ಕೂಡ ಅಂಥ ಮಗನೇ ಶತ್ರುಗಳಿಗೆ ಜ್ವರ ಬರೆಸಿಬಿಡ್ತಾನೆ ಅಂತ ಹೇಳ್ತಾನೆ. ಅವನು ಯುದ್ಧ ಮಾಡಬೇಕಾಗಿಲ್ಲ, ಮತ್ತೆ ಅವನ ಸದ್ಗುಣವನ್ನು ನೋಡೇ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ ಶತ್ರುಗಳು. ಯಾಕಂದ್ರೆ ಶತ್ರುಗಳಿಗೆ ಹುಡುಕ್ಲಿಕ್ಕೆ ಏನು ಸಿಗೋಲ್ಲ ವೀಕ್ನೆಸ್ ಇವನಲ್ಲಿ, ಅಷ್ಟು ಒಳ್ಳೆಯವನಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ಶತ್ರುಗಳು ಇವನ ಬಗ್ಗೆ ಏನು ಹೇಳಲಿಕ್ಕೆ ಹೋದ್ರು 4 ಜನರಿಗೆ ಅವನ ಹಾಗೆ ಹೀಗೆ ಅಂತ ಇವನ ಬಗ್ಗೆ ಏನು ಕೆಟ್ಟದ್ದು ಹೇಳಿದ್ರು ಜನ ನಂಬಲ್ಲ. ಯಾಕಂದ್ರೆ ಅವ್ರು ಏನು ಅಂತ ನಮಗೆ ಗೊತ್ತುಂಟು, ನೀವೇನು ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಿಂದಾಗಿ ನಿಜವಾಗ್ಲೂ ಶತ್ರುಗಳಿಗೆ ಜ್ವರ ಬರೆಸುವವನು ಯಾರು ಅಂತ ಹೇಳಿದ್ರೆ ಇಂಥ ಒಳ್ಳೆ ಮಗ. ತಂದೆಗೆ ಖುಷಿ ಕೊಡುವವನು ಯಾರು ಅಂದ್ರೆ ಇಂಥ ಒಳ್ಳೆ ಮಗ ಅಂತ ಹೇಳ್ತಾನೆ. ಕರೋತ್ಯಾತ್ಮಹಿತಂ ಕುರ್ವನ್ ವಿಶ್ವಾಸಂಚ ಮಹಾಜನೆ ದೇವತಾ ಪಿತರೋ ವಿಪ್ರ ಮಿತ್ರಾತಿರ್ ವಿಭವಾದಯ ಬಾಂಧವಾಶ್ಚ ತದೇಚ್ಛಂತಿ ಜೀವಿತಂ ಗುಣಿನಶ್ಚಿರಂ. ನೋಡಿ, ಇಂಥ ಗುಣವಂತರೇನಿರ್ತಾರೆ, ಸಜ್ಜನೇನಿರ್ತಾರೆ, ಅವರು ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ.
ನಮಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾರೆ, ನಮಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾರೆ. ಹೇಗಂತ ಹೇಳಿದ್ರೆ ಇನ್ನೊಬ್ರಿಗೆಲ್ಲ ಕೀಟ್ಲೆ ಕೊಟ್ಕೊಂಡಲ್ಲ, ಇನ್ನೊಬ್ರಿಗೆ ಉಪದ್ರವವನ್ನು ಮಾಡಿಕೊಂಡು ಹಿಂಸೆ ಮಾಡಿಕೊಂಡಲ್ಲ. ಮತ್ತೆ ಪಿತೃಗಳಿಗೆ, ದೇವತೆಗಳಿಗೆ, ಮಿತ್ರರಿಗೆ, ಅತಿಥಿಗಳಿಗೆ, ಬಾಂಧವರಿಗೆ ಇವರೆಲ್ಲರಿಗೂ ತೃಪ್ತಿಯನ್ನು ಪಡಿಸಿ ಇವರೆಲ್ಲರಿಗೂ ಖುಷಿಯನ್ನು ಮಾಡ್ತಾರೆ. ಆ ರೀತಿ ಎಲ್ಲರಿಗೂ ಖುಷಿಯನ್ನು ಉಂಟು ಮಾಡ್ತಾ ತಾವು ಒಳ್ಳೆಯವರಾಗ್ಲಿಕ್ಕೆ ಬಯಸ್ತಾರೆ, ತಾವು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ನೋಡಿ, ಇದು ಸದ್ಗುಣವಂತರ ಲಕ್ಷಣ. ಹೊರತು ನಾನೊಬ್ಬ ಸರಿ ಇದ್ರೆ ಸರಿ ಅಂದ್ರೆ ಸ್ವಾರ್ಥ ಇಲ್ಲದೆ ತಾವು ಇಚ್ಛಿಸುವವರು ಒಳ್ಳೆಯದನ್ನ ಅಂತ ಅಂದ್ರೆ ಮನುಷ್ಯನಾದವು ನನಗೆ ಒಳ್ಳೇದಾಗಬೇಕು ಅಂತ ಇಚ್ಛಿಸಲೇಬೇಕು, ಅದೇನು ಕೆಟ್ಟದಲ್ಲ. ನನಗೆ ಒಳ್ಳೇದಾಗಬೇಕು ಅಂತ ಇಚ್ಛಿಸುವುದು ಒಳ್ಳೇದೇ, ಆದ್ರೆ ಹೇಗೆ ನನಗೆ ಒಳ್ಳೇದಾಗಬೇಕು ಅದು ಬಹಳ ಮುಖ್ಯವಾಗಬೇಕಾದದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಸ್ವಾರ್ಥಿಗಳು ಏನಿಚ್ಛಿಸ್ತಾರೆ ಅಂತ ಹೇಳಿದ್ರೆ ಉಳಿದವ್ರು ಯಾರಾದ್ರೂ ಹಾಳಾಗಿ ಹೋಗ್ಲಿ ನನಗೇನಾಗಬೇಕಾಗಿದೆ, ಇಡೀ ಪ್ರಪಂಚ ಬೇಕಾದ್ರೆ ಹಾಳಾಗಿ ಹೋಗ್ಲಿ ನನಗೇನಾಗಬೇಕಾಗಿದೆ, ನಾನೊಬ್ಬ ಒಳ್ಳೆನಾದ್ರೆ ಸರಿ ಅಷ್ಟೇ, ನನಗೊಂದು ಒಳ್ಳೇದಾದ್ರೆ ಸರಿ ಅಷ್ಟೇ. ಇದು ಯಾವತ್ತೂ ದುಷ್ಟರ ಲಕ್ಷಣ. ಆದ್ರೆ ಸಜ್ಜನರ ಹಾಗಲ್ಲ, ಎಲ್ಲರನ್ನೂ ತೃಪ್ತಿಪಡಿಸ್ತಾರೆ. ನೀನು ಅಂಥವನಪ್ಪ ಅಂತ ಹೇಳಿ ಬಹಳ ಹೊಗಳ್ತಾನೆ. ಪರವಾದ ನಿವೃತ್ತಾನಾಂ ದುರ್ಗತೇಷು ದಯಾವತಾಂ ಗುಣಿನಾಂ ಸಫಲಂ ಜನ್ಮ ಸಂಶ್ರಿತಾನಾಂ ವಿಪತ್ಕತೆ. ನೋಡು ಮಗು, ಯಾವತ್ತು ಎಂಥವರ ಜನ್ಮ ಸಾರ್ಥಕ ಗೊತ್ತುಂಟ? ಮನುಷ್ಯನಾಗಿ ಹುಟ್ಟಿದ ಮೇಲೆ 4 ದಿನ ಬಾಳಿದರೂ ಕೂಡ ನಮ್ಮ ಬದುಕು ಸಾರ್ಥಕ ಆಗಬೇಕು, ಪ್ರಯೋಜನವುಳ್ಳದ್ದಾಗಬೇಕು. ಬರೀ ಭೂಮಿಗೆ ಭಾರ ಅನ್ನಕ್ಕೆ ದಂಡವಾಗಿ ಹೋಗ್ಬಿಡ್ಬಾರ್ದು. ಆ ರೀತಿ ಬದುಕಬಾರದು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸುಂದರವಾಗಿ ಹೇಳ್ತಾನೆ ಅಶ್ವತ್ಥರ. ನೋಡು, ಯಾವತ್ತು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದ್ದನ್ನ ಆಡ್ಲಿಕ್ಕೆ ಹೋಗ್ಬಾರ್ದು. ಪರವಾದ ನಿವೃತ್ತಾನ ಬೇಡ, ನಮಗೆ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ. ನಮ್ಮಲ್ಲಿ ಏನ್ ದೋಷ ಇದೆ ನೋಡ್ಕೊಳ್ಳೋಣ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ ನೋಡ್ಕೊಳ್ಳೋಣ, ಅದು ಬಹಳ ಮುಖ್ಯವಾಗಬೇಕು. ಅದರೊಟ್ಟಿಗೆ ಯಾರು ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದವರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ಮಾಡಬೇಕು. ಈ ರೀತಿ ಯಾರಿರ್ತಾರೆ, ಅದೇ ರೀತಿ ಸಂಶ್ರಿತಾನ ವಿಪತ್ಕತೆ, ಯಾರು ಕಷ್ಟ ಪಡ್ತಾ ಇದ್ದಾರೆ, ತಮ್ಮನ್ನು ಆಶ್ರಯಿಸ್ಕೊಂಡಿದ್ದವರಿಗೆ ರಕ್ಷಣೆಯನ್ನು ಕೊಡುವಂಥದ್ದು. ಈ ರೀತಿ ಯಾರು ಮಾಡುತ್ತಾ ಬದುಕ್ತಾನೆ ಅವನೇ ನಿಜವಾದ ಗುಣವಂತನಾದಂತಹ ಮಗಪ್ಪ. ನೀನಂಥ ಮಗನಾಗಿದ್ಯಾ, ಬಹಳ ಒಳ್ಳೇದು, ನನಗೆ ಬಹಳ ಖುಷಿ ಇದೆ ಅಂತ ಹೇಳಿ ಅಶ್ವತ್ಥರ ಅವನನ್ನು ಹೊಗಳುತ್ತಾನೆ. ಕಂಡು ಕೂಡಲೇ ಹೊಗಳಿದ ಋತಧ್ವಜನ ಬಗ್ಗೆ. ಅಷ್ಟು ತನ್ನ ಮಗ ಇದ್ದ ಹಾಗೆ ಅಂತ ಅವನು, ಅಷ್ಟು ಖುಷಿ ಋತಧ್ವಜನಿಗೆ. ಯಾಕಂದ್ರೆ ಆ ಸದ್ಗುಣಗಳಿಂದಲೇ ಋತಧ್ವಜ ಇನ್ನೂ ಸದ್ಗುಣಗಳನ್ನ ಕಂಡಿಲ್ಲ, ಕೇಳೆ ಅವನ ಸದ್ಗುಣಗಳನ್ನು ಕೇಳೆ ಆ ಅಶ್ವತ್ಥರ ನಾಗನಿಗೆ ಅಷ್ಟು ಖುಷಿಯಾಗ್ಬಿಟ್ಟಿದೆ. ಕೂಡಲೇ ತನ್ನ ಇಬ್ಬರು ಮಕ್ಕಳಿಗೆ ಹೇಳ್ತಾನೆ, ಅಂದ್ರೆ ಇವನ ಸ್ನೇಹಿತರಿಗೆ, ಅಶ್ವತ್ಥರನ ಈ ಋತಧ್ವಜನ ಸ್ನೇಹಿತರಿಗೆ, ನೋಡಿ ಇವನಿಗೆ ಆ ಸ್ನಾನ ಮಾಡಿಸಿ ಒಳ್ಳೆ ಊಟ ಹಾಕಿ ಅವನಿಗೆಲ್ಲ ಉಪಚಾರವನ್ನ ಮಾಡಿ ಅಂತ. ಎಲ್ಲ ಉಪಚಾರವನ್ನ ಹಾಗೆ ಮಾಡ್ತಾರೆ. ಇವನ ಸ್ನೇಹಿತರಿಬ್ಬರೇನಿದ್ದಾರೆ ನಾಗಗಳು ಎಲ್ಲ ಹಾಗೆ ಮಾಡಿದ್ರು. ಇವನು ಊಟ ವಿಶ್ರಾಂತಿ ಎಲ್ಲವನ್ನ ತಗೊಂಡ. ಎಲ್ಲ ಆದ್ಮೇಲೆ ಅಪ್ಪ ಕರೀತಾರೆ, ಅಶ್ವತ್ಥರ ಕರೆದು ಹೇಳ್ತಾನೆ, ನೋಡು ಮಗು, ನಮ್ಮ ಲೋಕಕ್ಕೆ ಬಂದಿದ್ಯಾ, ನಿನಗೆ ನಾನು ಏನಾದ್ರೂ ಕೊಡಬೇಕು ಅಂತ ಆಸೆ, ನಿನಗೇನಾದ್ರೂ ಕೊಡ್ಬೇಕು ನಾನು, ಹೇಳು ನಿನಗೇನು ಬೇಕು ಹೇಳು, ನಾನು ಕೊಡ್ತೇನೆ, ನಿನಗೆ ಕೇಳಿದ್ದನ್ನೆಲ್ಲ ಕೊಡ್ತೇನೆ ನಾನು, ಯಾಕಂದ್ರೆ ನನಗೆ ತುಂಬ ನಿನ್ನ ಬಗ್ಗೆ ಖುಷಿಯಾಗಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಆ ಋತಧ್ವಜ ಎಷ್ಟು ಒಳ್ಳೆ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ, ಪಿತುರಸ್ತಿ ಮಮಾದ್ಯಾಪಿ ಭವತ್ ಪ್ರಸಾದಾತ್ ಭಗವನ್ ಸುವರ್ಣಾದಿ ಗೃಹೇ ಮಮ ಪಿತುರಾಸ್ತಿ ಮಮಾದ್ಯಾಪಿ ನ ಕಿಂಚಿತ್ ಕಾರ್ಯಂ ಈದೃಶೈಹಿ. ಹೇಳ್ತಾನೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದಾಗಿ ನನಗೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಮುತ್ತು ವಜ್ರ ವೈಡೂರ್ಯ ಏನು ಬೇಕು ಎಲ್ಲ ಸಂಪತ್ತಿದೆ, ಯಾವುದು ಕಮ್ಮಿ ಇಲ್ಲ. ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಏನಿದೆ ಗೊತ್ತುಂಟ ನನಗೆ? ನಮ್ಮ ತಂದೆ ಇದ್ದಾರೆ ಇನ್ನು ಅಂತ ಹೇಳ್ತಾನೆ. ನಮ್ಮ ತಂದೆ ಏನಿದ್ದಾರೆ, ಆ ತಂದೆಗಿಂತ ದೊಡ್ಡ ಸಂಪತ್ತು ನನಗೆ ಇನ್ನೇನಿದೆ ಅಂತ ಹೇಳ್ತಾನೆ. ಆ ತಂದೆಯ ತೋಳಿನ ಆಶ್ರಯದಲ್ಲಿ ನಾನು ಬದುಕ್ತಾ ಇದ್ದೇನೆ, ನಮ್ಮಪ್ಪನ ಆಶ್ರಯದಲ್ಲಿ. ಅದು ನನಗೆ ತುಂಬಾ ಸಂತೋಷದ ವಿಷಯ ಅಂತ ಹೇಳ್ತಾನೆ. ಎಷ್ಟು ಅಂತ ಹೇಳಿದ್ರೆ, ತಾತೇ ವರ್ಷ ಸಹಸ್ರಾಯು ಶಾಸತೀಮಾಂ ವಸುಂಧರಾಂ ತಥೈವ ತ್ವಯಿ ಪಾತಾಳಂ ನಮೇ ಯಾಂಚೋನ್ಮುಖಂ ಮನಃ. ನನ್ನ ತಂದೆ 1000 ವರ್ಷದ ನಮ್ಮಪ್ಪ ಇವತ್ತೂ ಭೂಮಿಯನ್ನು ಆಳ್ತಾ ಇದ್ದಾರೆ ಗಟ್ಟಿಮುಟ್ಟಾಗಿ ಎದ್ಕೊಂಡು. ಇದಕ್ಕಿಂತ ಖುಷಿ ನನಗೇನಿದೆ ಅಂತ ಹೇಳ್ತಾರೆ. ಇನ್ನು ಪಾತಾಳದಲ್ಲಿ ನೀವಿದ್ದೀರಿ, ನಮ್ಮ ಇನ್ನೊಂದು ತಂದೆ, ಒಬ್ರು ತಂದೆ ಅಲ್ಲಿದ್ದಾರೆ, ಇನ್ನೊಬ್ರು ತಂದೆ ನೀವಿಲ್ಲಿದ್ದೀರಿ. ಯಾಕಂದ್ರೆ ನನ್ನ ಮಿತ್ರನ ತಂದೆ ಅಂತ ಹೇಳಿದ್ರೆ ನನ್ನ ತಂದೆ, ನನಗಿನ್ನೇನು ಬೇಕು ಅಂತ ಹೇಳ್ತಾನೆ. ನನಗೆ ಕೇಳಲಿಕ್ಕೆ ಎಲ್ಲಿಂದ ಮನಸ್ಸು ಬರ್ತದೆ? ನಿಮ್ಮಂತಹ ತಂದೆ ಎಂದ್ರು ನನಗಿರಬೇಕಾದ್ರೆ ಎಲ್ಲಿ ಕೇಳಲಿಕ್ಕೆ ಮನಸ್ಸು ಬರ್ತದೆ ನನಗೆ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ತೇ ಸುಭಾಗ್ಯಾ ಸುಪುಣ್ಯಾಶ್ಚ ಯೇಷಾಂ ಪಿತರಿ ಜೀವಿತೆ ತೃಣಂ ಕೋಟಿ ಸಮಂ ವಿತ್ತಂ ತಾರುಣ್ಯಂ ವಿತ್ತ ಕೋಟಿಷು.
ನಿಜವಾಗಿ ಎಷ್ಟು ಚಂದವಾದ ಮಾತಿದು ಅಂದ್ರೆ, ಅವರೇ ಸೌಭಾಗ್ಯವಂತರು ಅಂತ ಹೇಳ್ತಾರೆ. ಅವರೇ ಪುಣ್ಯವಂತರು, ಅವರೇ ಸೌಭಾಗ್ಯವಂತರು. ಯಾರ ತಂದೆ ಬದುಕಿದ್ದಾರೆ ಅವರೇ ಸೌಭಾಗ್ಯವಂತರು. ಯಾರು ಅಂತಹ ಬದುಕಿರುವ ತಂದೆಯೊಟ್ಟಿಗೆ ಬಾಳ್ತಾ ಇದ್ದಾರೆ. ತಂದೆ ತಾಯಂದಿರಲ್ಲಿ ಪಿತರು ಅಂತ ಹೇಳಿದ್ರೆ ಬರೀ ತಂದೆ ಅಂತಲ್ಲ, ತಂದೆ ತಾಯಂದಿರೊಟ್ಟಿಗೆ ಯಾರು ಬದುಕ್ತಾ ಇದ್ದಾನೆ ಅಂಥ ಮಗನೇ. ಯಾಕಂತ ಹೇಳಿದ್ರೆ ಇಂಥ ಮಕ್ಕಳಿಗೆ ಕೋಟಿ ಕೋಟಿ ಹಣವೂ ಕೂಡ ಒಂದು ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ, ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ. ಕೋಟಿ ಕೋಟಿ ದುಡ್ಡೇನಿದೆ, ದುಡ್ಡು ನಮಗೆ ಪ್ರೀತಿ ವಿಶ್ವಾಸ ತಂದು ಕೊಡ್ತದ? ದುಡ್ಡು ಅನ್ನೋದು ಜೀವನ ತಂದು ಕೊಡ್ತದ? ಕೇವಲ ಜೀವನ ನಿರ್ವಹಣೆಗೆ ಬೇಕಾದ ಒಂದು ಸಣ್ಣ ವಸ್ತು ಅಷ್ಟೇ ಅದು, ಹೊರತು ಪ್ರೀತಿ ವಿಶ್ವಾಸ ತಂದು ಕೊಡುವ ತಾಕತ್ತು ಅದಕ್ಕಿಲ್ಲ. ಹೋಗ್ತಾ ಇರುವ ಪ್ರಾಣವನ್ನ ಮತ್ತೆ ತಂದು ಕೊಡುವ ತಾಕತ್ತು ಅದಕ್ಕಿಲ್ಲ. ಅದೆಲ್ಲ ಇದ್ರೆ ತಂದೆ ತಾಯಂದಿರಿಗೆ. ಆ ತಂದೆ ತಾಯಂದಿರೊಟ್ಟಿಗೆ ಯಾರಿರ್ತಾನೆ ಅವನಿಗೆ ಕೋಟಿ ಕೋಟಿ ಹಣವೂ ಕೂಡ ತೃಣಕ್ಕೆ ಸಮಾನ ಅಂತ ಹೇಳ್ತಾನೆ. ಈ ಮಾತೇನಿದೆ ಇವತ್ತಿನ ಒಂದು ಜೀವನದಲ್ಲಿ, ಜನಜೀವನದಲ್ಲಿ ನಾವು ಅವಶ್ಯವಾಗಿ ನೆನಪಿಟ್ಕೊಳ್ಬೇಕಾದ ಮಾತು. ಯಾಕಂತ ಹೇಳಿದ್ರೆ ಎಷ್ಟೋ ಮಕ್ಕಳು ದುಡ್ಡಿಗೋಸ್ಕರ ಅಪ್ಪ ಅಮ್ಮಂದಿರನ್ನೇ ಬಿಟ್ಟು ಎಲ್ಲೋ ಹೋಗಿಬಿಡ್ತಾರೆ. ಪಾಪ ವೃದ್ಧರಾದ ತಂದೆ ತಾಯಂದಿರು ಇಬ್ರೇ ಯಾವುದೋ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮಕ್ಕಳಿಗೆ ತಾ ಹುಟ್ಟಿದ ಮನೆ, ತಮಗೆ ಜನ್ಮ ಕೊಟ್ಟ ತಂದೆ ತಾಯಂದಿರು ಇದ್ಯಾವುದು ಮುಖ್ಯವಾಗಿರೋಲ್ಲ, ಕೇವಲ ದುಡ್ಡೇ ಮುಖ್ಯವಾಗಿರ್ತದೆ. ಆದರೆ ಈ ಮತ್ತು ತಿಳ್ಕೊಳ್ಬೇಕಾದದ್ದು ತಂದೆ ತಾಯಂದಿರ ಒಂದು ಪ್ರೀತಿ ವಿಶ್ವಾಸ ಏನಿದೆ. ಯಾಕಂದ್ರೆ ಅದು ಶುದ್ಧ ಪ್ರೀತಿ ವಿಶ್ವಾಸ. ತಾಯಿ ಮಗನ ಮೇಲೆ ಏನು ವಿಶ್ವಾಸ ಮಾಡ್ತಾಳೆ, ಏನು ಪ್ರೀತಿ ಮಾಡ್ತಾಳೆ, ಜಗತ್ತಿನಲ್ಲಿ ಇನ್ನು ಯಾರು ಮಾಡ್ತಾರೆ ಅದನ್ನು? ತಂದೆ ಆ ಮಗನಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾನೆ ಸಣ್ಣಲ್ಲಿ. ಆದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ತಾನೆ ಮಕ್ಕಳು. ಈ ಜನಜೀವನದಲ್ಲಿ ಮದುವೆ ಆದ ಕೂಡಲೇ ಅಪ್ಪನಿಂದ ದೂರ ಆಗ್ಬೇಕು, ಅಮ್ಮನಿಂದ ದೂರ ಆಗಬೇಕು ಅಂತ ಬಯಸುವಂತಹದ್ದೇನಿದೆ, ಇದು ನಿಜವಾಗ್ಲೂ ಕೂಡ ನಮ್ಮ ವೈದಿಕ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯ ಮನೋಭಾವನೆ ಅಲ್ಲ. ಇದು ಪಾಶ್ಚಾತ್ಯ ಮನೋಭಾವನೆ, ಇದು ವಿಕೃತ ಮನೋಭಾವನೆ. ನಿಜವಾಗ್ಲೂ ಕೂಡ ಮದುವೆ ಆದ ಮೇಲೆ ತಾನು ಅಪ್ಪ ಅಮ್ಮಂದಿರೊಟ್ಟಿಗೆ ಬಾಳ್ಬೇಕು. ಯಾಕಂತ ಹೇಳಿದ್ರೆ ಆ ಮೊಮ್ಮಗಳು ಆ ಪ್ರೀತಿ ವಿಶ್ವಾಸವನ್ನ ಆ ಅಜ್ಜ ಅಜ್ಜಿ ಇವರೆಲ್ಲ ಅನುಭವಿಸ್ಬೇಕು. ಆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಈ ಮಾತು ಬಹಳ ಸುಂದರವಾಗಿರುವಂಥದ್ದು. ಅದಕ್ಕೆ ಹೇಳ್ತಾನೆ, ಅದಕ್ಕಿಂತ ದೊಡ್ಡದು ನನಗಿನ್ನೇನಿದೆ. ಅದಕ್ಕೆ ಹೇಳ್ತಾನೆ, ತಾರುಣ್ಯಂ ವಿತ್ತಕೋಟಿಷು. ನಮ್ಮ ತಂದೆ ಇವತ್ತಿಗೂ ಕೂಡ ಗಟ್ಟಿಬಿಟ್ಟಿದ್ದಾರೆ, ವೃದ್ಧಾಪ್ಯ ಅಲ್ಲ, ಗಟ್ಟಿಬಿಟ್ಟಾಗಿದ್ದಾರೆ. ಇದು ನನಗೆ ಇನ್ನು ಕೋಟಿ ಕೋಟಿಗಿಂತಲೂ ಹೆಚ್ಚು ಖುಷಿ ತಂದು ಕೊಡ್ತದೆ ದುಡ್ಡಿಗಿಂತ ಅಂತ ಹೇಳ್ತಾನೆ. ಮಿತ್ರಾಣಿ ತುಲ್ಯ ಶಿಷ್ಟಾನಿ. ಇನ್ನು ನನಗೆ ಗೆಳೆಯ ಸಿಕ್ಕಿದ್ದಾರೆ, ಗೆಳೆಯರು ಅಂತಿಂತವರೆಲ್ಲ ಬಹಳ ಒಳ್ಳೆಯವರು, ನನ್ನ ಹಾಗೆ ಇರುವಂಥವ್ರು, ನನ್ನ ಮಿತ್ರರು ಕೂಡ ನನಗೆ ಸಮಾನವಾಗಿರುವಂಥವ್ರು ಪ್ರತಿಯೊಂದರಲ್ಲೂ ಕೂಡ. ತದ್ವದ್ ದೇಹಂ ಅನಾಮಯಂ. ಹಾಗೆಯೇ ದೇಹ ಆರೋಗ್ಯವಂತವಾಗಿದೆ, ದೇಹದಲ್ಲೂ ಕೂಡ ಯಾವುದೇ ರೋಗ ರುಜಿನ ಇಲ್ಲ. ಈ ರೀತಿ ನನಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೇನತ್ರ ನಿಮ್ಮನ್ನು ಕೇಳೋಣ? ನಿಜವಾಗಿಯೂ ಕೂಡ ಅಸತ್ಯರ್ಥೇ ನೃಣಾಂ ಯಾಂಚಾ ಪ್ರವಣಂ ಜಾಯತೆ ಮನಃ. ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಯಾವತ್ತೂ ಮನುಷ್ಯನಿಗೆ ಬೇಡಬೇಕು ಅಂತ ಆಸೆ ಯಾವಾಗ ಬರುತ್ತೆ ಗೊತ್ತುಂಟ? ಇಲ್ಲ ಅಂತ ಇರ್ತದೆ. ಇಲ್ಲ ಅಂತ ಮನಸ್ಸಿನಲ್ಲಿದ್ದಾಗ ಬೇಕು ಅಂತ ಭಾವನೆ ಬರುತ್ತದೆ. ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದಾಗ ಅದು ಬೇಕು ಇದು ಬೇಕು ಅಂತ ಭಾವನೆ ಬರ್ತದೆ. ಸತ್ಯಶೇಷೆ ಕಥಂ ಧ್ಯಾಂಚ ಮಮ ಜಿಹ್ವಾ ಕರಿಷ್ಯತಿ. ಎಷ್ಟು ಚಂದ, ನನ್ನ ಹತ್ರ ಎಲ್ಲವೂ ಇದೆ, ದೇವರು ನನಗೆ ಸಕಲವೂ ಕೊಟ್ಟಿರಬೇಕಾದ್ರೆ ಇನ್ನು ಕೇಳಲಿಕ್ಕೆ ನನ್ನ ನಾಲಿಗೆ ಹ್ಯಾಕ್ ಬರ್ತದೆ ಅಂತ ಹೇಳ್ತಾನೆ. ನನ್ನ ನಾಲಿಗೆ ಬರ್ತಾನೆ ಇಲ್ಲ, ಏನ್ ಕೇಳಬೇಕು ಅಂತಾನೆ ಬರ್ತಾ ಇಲ್ಲ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ಆ ಋತಧ್ವಜ. ಏನ ಚಿಂತ್ಯಂ ಧನಂ ಕಿಂಚಿನ್ ಮಮ ಗೇಹಸ್ತಿ ನಾಸ್ತಿವಾ ಪಿತೃಬಾಹು ತರುಚ್ಛಾಯಾಂ ಸಂಶ್ರಿತ ಸುಖಿನೋ ಹಿತೆ. ಅಲ್ಲ, ನಿಜವಾಗ್ಲೂ ಕೂಡ ಅದುಂಟೋ ಇದಿಲ್ವೋ ಅಂತ ನಾನು ಇಲ್ಲಿವರೆಗೆ ಚಿಂತೆಯೇ ಮಾಡಿಲ್ಲ ಅಂತ ಹೇಳ್ತಾನೆ ಋತಧ್ವಜ. ನಾನು ಇಲ್ಲಿವರೆಗೆ ಚಿಂತೆಯೇ ಮಾಡಿಲ್ಲ. ಯಾಕಂದ್ರೆ ನಮ್ಮಪ್ಪ ಏನಿದ್ದಾರೆ, ನಮ್ಮಪ್ಪನ ತೋಳು ಏನಿದೆ ಅದರ ಮಧ್ಯದಲ್ಲಿ ನಾನು ಆರಾಮಾಗಿದ್ದೇನೆ. ಯಾಕಂದ್ರೆ ನನಗೆ ಏನ್ ಬೇಕು ಏನ್ ಬೇಡ, ನಮ್ಗೆ ಏನ್ ಬೇಕು ಎಲ್ಲ ನಮ್ಮ ತಂದೆ ಯೋಚನೆ ಮಾಡ್ತಾರೆ. ಅಂದ್ರೆ ಯಜಮಾನ ಅಂತ ಅದಕ್ಕೆ ಕರೆಯುವುದು. ಒಂದು ಮನೆಯಲ್ಲಿ ಯಜಮಾನ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ವಹಿಸಿ ನಾವು ಉಳಿದವರೆಲ್ಲ ನಿಶ್ಚಿಂತೆಯಿಂದಿರೋದು. ಅದಕ್ಕೆ ಹೇಳ್ತಾನೆ, ನನಗೆ ಏನು ಅದರ ಬಗ್ಗೆ ಯೋಚನೆಯೇ ಇಲ್ಲ, ನಮ್ಗೆ ಬೇಕಾಗಿದ್ದೆಲ್ಲ ದೇವರು ಕೊಟ್ಟಿದ್ದಾನೆ ಅಂತ. ಏತು ಬಾಲ್ಯಾತ್ ಪ್ರಭೃತ್ಯೇವ ವಿನಾ ಪಿತ್ರ ಕುಟುಂಬಿನಃ ತೇ ಸುಖಾಸ್ವಾದ ವಿಭ್ರಂಶಾನ್ ಮನ್ಯೇ ಧಾತ್ರೇವ ವಂಚಿತಾ. ಇಷ್ಟು ಹೇಳ್ತಾ ಒಂದು ಮಾತು ಹೇಳ್ತಾನೆ, ನಿಜವಾಗಿ ಕೂಡ ಲೋಕದಲ್ಲಿ ವಂಚಿತರಾದವರು ಯಾರು ಗೊತ್ತುಂಟ? ದೇವರಿಂದಲೇ ವಂಚಿತರಾದವರು, ಅದೃಷ್ಟದಿಂದಲೇ ವಂಚಿತರಾದವರು ಯಾರು ತಂದೆ ತಾಯಂದಿರೊಟ್ಟಿಗೆ ಬಾಳ್ತಾ ಇಲ್ಲ. ತಂದೆ ತಾಯಂದಿರನ್ನು ಯಾರು ಕಳ್ಕೊಂಡಿದ್ದಾರೆ ಅವರೇ ವಂಚಿತರಾಗಿರುವಂಥವರು, ಅವರೇ ವಿಧಿಯಿಂದ ವಂಚಿತರಾದವರು ಅಂತ ಹೇಳ್ತಾನೆ. ಈ ಮಾತು ನಿಜವಾಗ್ಲೂ ಕೂಡ ನಾವು ಗಮನಿಸಬೇಕಾದದ್ದು. ಇದ್ಯಾರು ಅಂದ್ರೆ ಮಕ್ಕಳು ಮಾತ್ರ ಅಲ್ಲ, ಅಪ್ಪ ಅಮ್ಮಂದಿರುಗಳು ಗಮನಿಸಬೇಕಾದದ್ದು. ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ನಾವು ನೋಡ್ತೇವೆ, ಈ ಅಪ್ಪ ಅಮ್ಮಂದಿರು ವಿಚ್ಛೇದನವನ್ನ ತಗೊಂಡು ಮಕ್ಕಳನ್ನ
ಬೀದಿ ಪಾಲು. ಒಂದ ಅಮ್ಮ ಕರ್ಕೊಂಡು ಹೋಗ್ತಾಳೆ, ಇಲ್ಲ ಅಪ್ಪ ಕರ್ಕೊಂಡು ಹೋಗ್ತಾಳೆ. ಪಾಪ ಆ ಮಗುವಿಗೆ ಅಮ್ಮನ ಪ್ರೀತಿ ಸಿಕ್ಕಿದ್ರೆ ಅಪ್ಪನ ಪ್ರೀತಿ ಇಲ್ಲ, ಅಪ್ಪನ ಪ್ರೀತಿ ಸಿಕ್ಕಿದ್ರೆ ಅಮ್ಮನ ಪ್ರೀತಿ ಇಲ್ಲ. ಇದು ಯಾವ ಜನ್ಮದ ಪಾಪದ ಫಲವೋ ಗೊತ್ತಿಲ್ಲ. ನಿಜವಾಗಲೂ ಕೂಡ ಇದನ್ನ ಹಿರಿಯರು ಗಮನಿಸಬೇಕಾದದ್ದು. ಆ ಮಗುವಿಗೋಸ್ಕರವಾದರೂ ಒಟ್ಟಿಗೆ ಬಾಳ್ಬೇಕಾದದ್ದು. ಇಲ್ದಿದ್ರೆ ಪಾಪ ಅದು ಯಾವ ಪಾಪದ ಫಲವನ್ನು ಅನುಭವಿಸ್ಬೇಕು ಆ ಮಗು ಗೊತ್ತಿಲ್ಲ. ಅದನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಅವರೇ ವಂಚಿತರಾದವರು, ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತರಾದವರು ನಿಜವಾಗ್ಲೂ ವಂಚಿತರಾದವರು ಅಂತ ಹೇಳ್ತಾನೆ. ತದ್ವಯಂ ತತ್ಪ್ರಸಾದೇನ ಧನರತ್ನಾದಿ ಸಂಚಯಂ ಪಿತೃಭಕ್ತ ಪ್ರಿಯಚ್ಛಾಮಹ ಕಾಮತೋ ನಿತ್ಯಮರ್ಥಿನ. ನಾವು ತಂದೆಯಲ್ಲಿ ತುಂಬಾ ಭಕ್ತಿ ಮಾಡ್ತಾ ಇದ್ದಾರೆ, ತಂದೆ ತಾಯಿಯರಲ್ಲಿ, ಅದಕ್ಕಾಗಿ ಬೇಕಾದಷ್ಟು ಸಿಕ್ಕಿದೆ ಅಂತ ಹೇಳಿ ತಾನು ಹೇಳ್ತಾನೆ. ಇದನ್ನು ಕೇಳಿ ಇನ್ನೂ ಖುಷಿಯಾಯ್ತು, ಬಹಳ ಖುಷಿಯಾಯ್ತು ಅಶ್ವತ್ಥರನಿಗೆ. ಕೇಳು, ಏನ್ ಕೇಳು, ನಾನು ಕೊಡ್ತೇನೆ ಅಂತ. ಅದಕ್ಕೆ ಹೇಳ್ತಾನೆ, ಇನ್ನೇನ್ ಬೇಕು ನನಗೆ? ನಿಮ್ಮ ಪಾದದ ಧೂಳಿ ಏನಿದೆ, ಪಾದದ ಧೂಳಿಯನ್ನ ನನ್ನ ಮೈಯಲ್ಲಿ ಧರಿಸಿದ್ದೆ ನಾನು. ಯಾವಾಗ ನನ್ನನ್ನು ನೀವು ಆಲಿಂಗನ ಮಾಡ್ಕೊಂಡ್ರಿ, ನಿಮ್ಮ ಮೈಯ ಧೂಳಿ ಯಾವಾಗ ನನಗೆ ಅಂಟ್ಕೊಳ್ತು, ಇದಕ್ಕಿಂತ ದೊಡ್ಡದು ನನಗೆ ಇನ್ನೇನು ಬೇಕು ಅಂತ ಕೇಳ್ತಾನೆ. ನಿಮ್ಮಂಥ ಪುಣ್ಯಾತ್ಮರ, ನಿಮ್ಮಂಥ ಜ್ಞಾನಿಗಳ ಸಂಘ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದ ನಾನು ಇನ್ನೇನೂ ಬಯಸುವುದಿಲ್ಲ ಅಂತ ಹೇಳ್ತಾನೆ. ಅದೇ ಮುಖ್ಯವಾಗಿರುವಂತಹದ್ದು ಅಂತ ಹೇಳ್ತಾನೆ. ಇನ್ನೂ ಕೇಳಿದಾಗ ಹೇಳ್ತಾನೆ, ನೋಡಿ ಏನ್ ಕೇಳುದ ನಾನು, ಎಷ್ಟು ಚಂದವಾದ ಮಾತು ಋತಧ್ವಜನದ್ದು ಅಂದ್ರೆ, ಈ ಸುವರ್ಣ, ಮಣಿ, ರತ್ನ, ಮನೆ, ಹೆಣ್ಣು, ಶಯನ, ಇವೆಲ್ಲ ಏನಿದೆ, ಏನೇನು ಸುಖ ಭೋಗಗಳಿದೆ, ಎಲ್ಲ ಸುಖ ಭೋಗಗಳೂ ಸಿಗುವಂತಹದ್ದು ಯಾವುದರಿಂದ ಅಂದ್ರೆ ಪುಣ್ಯದಿಂದ. ನಮಗ್ ಪುಣ್ಯ ಇದ್ರೆ, ಈ ಹೋದ ಜನ್ಮದ ಪುಣ್ಯ ಇದ್ರೆ ಎಲ್ಲವೂ ಸಿಗುತ್ತದೆ. ಹೋದ ಜನ್ಮದ ಪುಣ್ಯ ಇಲ್ದಿದ್ರೆ ಏನೂ ಸಿಗುವುದಿಲ್ಲ. ಅದಕ್ಕಾಗಿ ನೀವು ಕೊಡ್ಲೇಬೇಕು ಅಂತಿದ್ರೆ ನನಗೆ ಒಂದು ಕೊಡಿ ಅಷ್ಟೇ, ಒಂದು ನಾನು ಕೇಳ್ತೇನೆ ನಿಮ್ಮ ಹತ್ರ, ಅಷ್ಟು ನಿಮ್ಗೆ ಕೊಡ್ಲೇಬೇಕು ಅಂತಿದ್ರೆ. ಏನಂತ ಹೇಳಿದ್ರೆ, ತಸ್ಮಾನ್ ನರೇಣ ತನ್ಮೂಲಂ ಸೇಕೆ ಯತ್ನ ಕೃತಾತ್ಮನ ಕರ್ತವ್ಯ ಪುಣ್ಯಸಕ್ತಾನ ನ ಕಿಂಚಿತ್ ಭುವಿ ದುರ್ಲಭಂ. ಆ ಪುಣ್ಯ ಕರ್ಮ ಏನು ಮಾಡಿದೆ, ಆ ಪುಣ್ಯ ಕರ್ಮ, ಧರ್ಮ, ಸದ್ಧರ್ಮ, ಅದರಲ್ಲಿ ಯಾವತ್ತೂ ನನಗೆ ಅನಾಸಕ್ತಿ ಬರಬಾರ್ದು. ಅದನ್ನು ನಾನು ಯಾವತ್ತೂ ಮಾಡ್ತಾ ಇರಬೇಕು. ಅದರ ಆಶೀರ್ವಾದವನ್ನು ನನಗೆ ಮಾಡಿ. ಅಂದ್ರೆ ಅಧರ್ಮದಲ್ಲಿ ನನಗೆ ಆಸಕ್ತಿ ಬರಬಾರದು, ಪಾಪಕರ್ಮದಲ್ಲಿ ನನಗೆ ಆಸಕ್ತಿ ಬರಬಾರದು. ಈ ಆಶೀರ್ವಾದವನ್ನು ಮಾಡಿ ಅಂತ ಕೇಳ್ತಾನೆ. ಅಶ್ವತ್ಥರ ಹೇಳ್ತಾನೆ, ಸತ್ಯಂ ಚೈತತ್ ಫಲಂ ಸರ್ವಂ ಧರ್ಮಸ್ಯೋಕ್ತಂ ಯಥಾತ್ವಯ. ಹೌದಪ್ಪ ನೀನು ಹೇಳಿ ಸತ್ಯ. ಮನುಷ್ಯ ಜೀವನದಲ್ಲಿ ಏನು ಪಡಿತಾನೆ ಒಳ್ಳೊಳ್ಳೆದು, ಅದೆಲ್ಲವೂ ಕೂಡ ಇವನು ಮಾಡಿದ ಧರ್ಮದ ಫಲ, ಅದು ಪುಣ್ಯದ ಫಲ, ಅದು ಏನು ಸಂಶಯವೇ ಇಲ್ಲ. ಅದೆಲ್ಲ ನಿನಗಿದ್ದೇ ಇದೆ, ಆದರೂ ನಿನಗೆ ನಾನೇನಾದರೂ ಕೊಡಬೇಕು. ಮನುಷ್ಯ ಲೋಕದಲ್ಲಿ ಅತ್ಯಂತ ದುರ್ಲಭವಾಗಿರುವಂತಹದ್ದು, ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದು ನಾನೇನು ಕೊಡ್ಬೇಕು ಅಂತ ಹೇಳಿದ್ರೆ, ಇವನ ಹತ್ರ ಇವಾಗ ಇದ್ದಾಳೆ ಮದಾಲಸ, ಅವ್ರಿಗೆ ಕೊಡ್ಲಿಕ್ಕೋಸ್ಕರ, ಇವನಿಗೆ ಒಪ್ಪಿಸ್ಲಿಕ್ಕೋಸ್ಕರ ಅವ್ನು ಈ ರೀತಿ ಕೇಳ್ತಾ ಇರೋದು. ನಿನಗೆ ಏನಾದ್ರೂ ಬೇಕಾ ಕೇಳು, ನಾನು ಕೊಡ್ತೇನೆ ಅಂತ. ಅದಕ್ಕೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದಾನೆ ಅಶ್ವತ್ಥರ. ಋತಧ್ವಜ ತನ್ನ ಇಬ್ರು ಸ್ನೇಹಿತರೇನಿದ್ದಾರೆ ಅಂದ್ರೆ ಅಶ್ವತ್ಥರನ ಮಕ್ಕಳು, ಅವ್ರ ಮುಖವನ್ನು ನೋಡಿದ. ಅಂದ್ರೆ ಅವ್ರ ಮುಖವನ್ನು ನೋಡಿದ್ದು ಒಂದು ಪ್ರಶ್ನಾರ್ಥಕವಾಗಿರಬಹುದು, ಅಥವಾ ಎರಡನೇದೇನು ಅಂತ ಹೇಳಿದ್ರೆ ತನಗೆ ಹೇಳಲಿಕ್ಕಾಗದೆ, ಯಾಕಂದ್ರೆ ಮದಾಲಸನ ಕಳ್ಕೊಂಡಿರುವಂತಹ ಆ ನೋವೇನಿದೆ, ವೇದನೆ ಏನಿದೆ ಒಳಗಿದೆ, ಆದರೆ ಅದನ್ನು ಹೇಳಲಿಕ್ಕಾಗತ್ತೆ. ಯಾಕಂದ್ರೆ ಸತ್ತವಳನ್ನ ಮತ್ತೆ ಯಾರಾದ್ರೂ ಬದುಕಿಸಿಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಆಗದ ಹೋಗದ ಮಾತು. ಆದ್ರೂ ಒಳಗಿದೆ ಅದೊಂದಿದೆ, ಅವಳು ಸಿಕ್ಕಿದ್ರೆ, ಮದಾಲಸ ನನಗೆ ಸಿಕ್ಕಿದ್ರೆ ಅದೊಂದು ಒಳಗಿನಿಂದಿದೆ, ಆದ್ರೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋಲ್ಲ ಅವನಿಗೆ. ಅದಕ್ಕೋಸ್ಕರವೂ ತನ್ನ ಸ್ನೇಹಿತರನ್ನ ಮುಖವನ್ನು ನೋಡಿದ್ದು ಇರಬಹುದು. ಆದರೆ ಆ ಇಬ್ಬರು ಸ್ನೇಹಿತರು ಕೂಡ ಕೂಡಲೇ ಅಪ್ಪನಿಗೆ ಹೇಳ್ತಾರೆ, ನೋಡಿ ಅಪ್ಪ, ಈ ರೀತಿ ಆಗಿದೆ, ಅವನ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ, ಮದಾಲಸಳನ್ನ, ಈ ರೀತಿ ಅವಳು ಹೊರಟೋಗ್ಬಿಟ್ಟಿದ್ದಾಳೆ, ಅವಳಿಲ್ಲದೆ ಅದೊಂದೇ ಕೊರತೆ ಇವನಿಗಿರುವಂಥದ್ದು, ಇನ್ನೆಲ್ಲವೂ ಇದೆ, ಆ ಮದಾಲಸ ಒಬ್ಬಳಿಲ್ಲ ಇವನಿಗೆ ಅದು ತುಂಬಾ ಕೊರತೆ ಆಗಿದೆ ಅವನಿಗೆ, ಹಾಗೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಅಶ್ವತ್ಥರ ನಿಟ್ಟುಸಿರು ಬಿಟ್ಟು ಹೇಳ್ತಾನೆ, ಮದಾಲಸ ಸತ್ತೇ ಹೋಗಿದ್ದಾಳೆ ಅಂತ ಹೇಳ್ತೀಯ? ಸತ್ತು ಹೋದಂತಹ ಮದಾಲಸಳನ್ನ ಮತ್ತೆ ನಿನ್ನ ಮುಂದೆ ನಿಲ್ಲಿಸುವುದು ಅಂದ್ರೆ ಹೇಗೆ? ಒಂದಾ ಸ್ವಪ್ನದಲ್ಲಿ ನೋಡ್ಬೇಕಷ್ಟೇ, ಅಥವಾ ಶಂಬರಾಸುರನ ಮಾಯೆಗೆ ಏನಾದ್ರಿದ್ರೆ ಆ ಮಾಯೆ ಮೂಲಕ ಮ್ಯಾಜಿಕ್ ಮೂಲಕ ತೋರಿಸ್ಬೋದಷ್ಟೇ ಅಪ್ಪ, ಇನ್ನು ಹೇಗೆ ನಿನ್ಗೆ ತೋರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅವನು ಇದನ್ನು ಕೇಳಿದ ಕೂಡಲೇ ಋತಧ್ವಜನಿಗೆ ಆಸೆ ಹುಟ್ಟುಕೊಳ್ತೊಳಗಿಂದ, ಹೌದಾ, ಮ್ಯಾಜಿಕ್ ಮೂಲಕ ತೋರಿಸ್ಲಿಕ್ಕೆ ಆಗ್ತದಾ? ಶಂಬರಾಸುರನ ಮಾಯೆ ಮೂಲಕ ತೋರಿಸ್ಲಿಕ್ಕೆ? ಹಾಗಾದ್ರೂ ಸರಿ, ಹಾಗಾದ್ರೂ ಒಮ್ಮೆ ನನ್ನ ಆ ಮದಾಲಸನನ್ನ ನನಗೆ ತೋರಿಸಿ, ನಾನು ನೋಡ್ಬೇಕು, ಮದಾಲಸನನ್ನ ಹಾಗಾದ್ರೂ ನಾನು ನೋಡ್ಬೇಕು ಅಂತ.
ಅದಕ್ಕೆ ಋತಧ್ವಜ ಹೇಳ್ತಾನೆ, ಹೌದಾ ಸರಿ, ಶಂಬರಾಸುರನ ಮಾಯೆಯನ್ನಾದರೂ ನಿನಗೆ ಅಳವಡಿಸ್ಕೊಂಡು ತೋರಿಸೋಣ ಅಂತ ಹೇಳಿ ಮೆಲ್ಲ ತಾನು ಆಜ್ಞೆ ಮಾಡಿದ ಸಖಿಗೆ, ಕರ್ಕೊಂಬನ್ನಿ ಮದಾಲಸಳನ್ನ ಅಂತ. ಮದಾಲಸಳನ್ನ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ಕೂಡಲೇ ಇವನು ನೋಡ್ತಾನೆ, ಈ ಋತಧ್ವಜನಿಗೆ ಆಶ್ಚರ್ಯ, ಎದುರಿಗೆ ಮದಾಲಸ ನಿಂತಿದ್ದಾಳೆ. ಕನಸಲ್ಲೂ ನನಸಲ್ಲೂ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ಇದೇನು ಮದಾಲಸ ಎದುರಿಗೆ ಬಂದು ನಿಂತ್ಬಿಟ್ಟಿದ್ದಾಳಲ್ವಾ ಅಂತ. ಕೂಡಲೇ ಹೋಗ್ತಾನೆ, ಹೊರಟಾಗ ಹೇಳ್ತಾನೆ, ಅಶ್ವತ್ಥರ ತಡಿ ನಿಂತ್ಕೋ, ಇದು ಮಾಯೆ ಇದು ಅಂತ, ಇದು ಬರೀ ಮಾಯೆ ಇದು, ನೀನು ಮುಟ್ಲಿಕ್ಕೆ ಹೋದ್ರೆ ಹೋಗ್ಬಿಡ್ತಾಳು ಅವಳು, ದೂರದಿಂದಲೇ ನೋಡ್ಬೇಕು ನೀನು ಅಂತ ಹೇಳ್ತಾನೆ ಇವನು. ಆದ್ರೆ ಸುಮ್ಮನೆ ಇವನನ್ನ ಸ್ವಲ್ಪ ಆಟಾಡಿಸ್ಲಿಕ್ಕೋಸ್ಕರ. ಇದನ್ನು ಕೇಳಿ ಅಂತೂ ಕೂಡ ಋತಧ್ವಜನಿಗೆ ಇದು ಬರೀ ಮಾಯೆಯ, ನನ್ನ ಪತ್ನಿಯನ್ನು ನನಗೆ ಒಂದು ಮುಟ್ಲಿಕ್ಕೂ ಇಲ್ವಾ ಅಂತ ಹೇಳಿ ಎಷ್ಟು ಬೇಜಾರಾಯ್ತು, ಎಷ್ಟು ದುಃಖ ಆಯ್ತು ಅಂದ್ರೆ ಆ ದುಃಖದಿಂದ ಮೂರ್ಛೆ ತಪ್ಪಿಟ್ಟ ಋತಧ್ವಜ. ಕೂಡ್ಲೆ ಅಶ್ವತ್ಥರ ಅವನಿಗೆ ನೀರನ್ನು ಹಾಕುತ್ತಾನೆ, ನೀರನ್ನು ಹಾಕಿ ಮೇಲೆ ಎಬ್ಬಿಸಿ ಹೇಳ್ತಾನೆ, ಇಲ್ಲ ಋತಧ್ವಜ, ಇದು ಮಾಯೆ ಅಲ್ಲ, ನಿಜವೇ ಇದು, ನಿಜವಾದ ನಿನ್ನ ಪತ್ನಿ ಮದಾಲಸೆ ಇವಳು ಅಂತ ಹೇಳಿ ಅವಾಗ ಆ ಮದಾಲಸಲೆಗೆ ಬರ್ಲಿಕ್ಕೆ ಹೇಳ್ತಾನೆ. ಅವಳು ಕೂಡ್ಲೆ ಬಂದು ತನ್ನ ಗಂಡನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾಳೆ, ಋತಧ್ವಜನ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಋತಧ್ವಜನಿಗೆ ಆದ ಆನಂದಕ್ಕೆ ಪಾರವೇ ಇಲ್ಲ, ಅತ್ಯಂತ ಖುಷಿಯಾಯಿತು. ಇವಳು ಮತ್ತೆ ಹೇಗೆ ಬಂದ್ಲು, ನನ್ನ ಪತ್ನಿ ಮತ್ತೆ ಹೇಗೆ ಬಂದ್ಲು, ಸತ್ತೋಗಿದ್ಲಲ್ಲ ಅವಳು ಅಂತ್ಯ ಸಂಸ್ಕಾರ ಹೋಗಿತ್ತಲ್ವಾ ಅಂತ ಹೇಳಿದಾಗ ಅಶ್ವತ್ಥರ ಎಲ್ಲ ಕಥೆಯನ್ನು ಹೇಳ್ತಾನೆ, ಏನೇನೇನೇ ನಡೀತು. ಆ ಶಿವನ ವರಪ್ರಸಾದದಿಂದ, ಸರಸ್ವತಿಯ ವರಪ್ರಸಾದ, ಶಿವನ ವರಪ್ರಸಾದ, ಅದರಿಂದ ಪಿತೃಗಳ ಪ್ರಸಾದ, ಇದರಿಂದಾಗಿ ಯಾವ ರೀತಿ ಅವಳು ಮತ್ತೆ ಬಂದು ಆ ಎಲ್ಲ ಕಥೆಯನ್ನು ಹೇಳ್ತಾನೆ. ಇದನ್ನು ಕೇಳಿ ಸಂತೋಷ ಆಯಿತು ಋತಧ್ವಜನಿಗೆ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ಯಾರು ಸನ್ಮಾರ್ಗದಲ್ಲಿರ್ತಾರೆ, ಯಾರು ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೆ, ಅವರಿಗೆ ಯಾವತ್ತೂ ಸೋಲಾಗಲ್ಲೋ ಜೀವನದಲ್ಲಿ. ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಅದಕ್ಕೆ ಹೇಳುವಂಥದ್ದು. ನಾವು ಧರ್ಮವನ್ನು ರಕ್ಷಣೆ ಮಾಡುವುದು ಅಂದ್ರೆ ಕ್ಷಾತ್ರ ಧರ್ಮದಲ್ಲಿದ್ದು ಆ ಕ್ಷಾತ್ರ ಧರ್ಮದ ರಕ್ಷಣೆಗಾಗಿಯೇ ತಾನು ಬ್ರಾಹ್ಮಣರಿಗೆ, ಸಜ್ಜನರಿಗೆ ರಕ್ಷಣೆ, ಋಷಿಮುನಿಗಳ ರಕ್ಷಣೆ ಕೊಡಬೇಕು ಅಂತ ಇವನು ಹೊರಟವ, ಪ್ರಾಮಾಣಿಕವಾಗಿ ಹೊರಟವ. ಅದರಿಂದ ಯಾರು ಏನು ಮೋಸ ಮಾಡಿದ್ರು ಕೂಡ ಇವನಿಗೆ ಸಿಗ್ಬೇಕಾದ ತಪ್ಪಿಸ್ಲಿಕ್ಕೆ ಆಗಲೇ ಇಲ್ಲ. ದೈವ ಇಚ್ಛೆ. ಬಹಳ ಸಂತೋಷಪಟ್ಟಂತೆ ಆ ಅಶ್ವತ್ಥರನಿಗೆ ತಾನು 1000 ಬಾರಿ ನಮಸ್ಕಾರ ಮಾಡ್ತಾ, ಯಾಕಂದ್ರೆ ತನ್ನ ಪತ್ನಿ, ಅವಳ ಅಷ್ಟು ಇಷ್ಟವಾದ ಪತ್ನಿ ಅವಳನ್ನು ಕರ್ಕೊಂಡು ತನ್ನ ಆ ಸ್ನೇಹಿತರಿಗೂ ಕೂಡ ತಾನು ಧನ್ಯವಾದವನ್ನು ಹೇಳ್ತಾ ಮತ್ತೆ ತನ್ನ ಅರಮನೆಗೆ ಬಂದು ನೋಡ್ತಾನೆ. ಅರಮನೆಯಲ್ಲಿ ಈ ಶತ್ರುಜಿತು ಅವನಪ್ಪ, ಅವನಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಇದು ಯಾರಿದು ಮದಾಲಸ, ನಂಬಲಿಕ್ಕೆ ಆಗ್ತಾ ಇಲ್ಲ. ನಡೆದ ಎಲ್ಲ ಘಟನೆಯನ್ನು ಹೇಳ್ತಾನೆ. ಆ ಕಥೆಯನ್ನ ಕೇಳಿ ಆ ಶತ್ರುಜಿತ್ ಎಷ್ಟು ಸಂತೋಷ ಪಟ್ಟ ಅಂತ ಹೇಳಿದ್ರೆ, ಇಡೀ ಅರಮನೆಯಲ್ಲಿ ಉತ್ಸವದ ವಾತಾವರಣ, ಇಡೀ ಊರೇ ಉತ್ಸವ. ಮತ್ತೆ ಮದಾಲಸ ಬಂದಿದ್ದಾಳೆ ಅಂತ ಹೇಳಿ ಇಡೀ ಊರಿಗೂರೇ ಉತ್ಸವವನ್ನು ಆಚರಿಸಿದೀನಿ. ಮುಂದೆ ಹೀಗೆ ಅನೇಕ ವರ್ಷಗಳ ಕಾಲ ಆ ಮದಾಲಸಲೊಟ್ಟಿಗೆ ಆ ಋತಧ್ವಜ ಆನಂದವಾಗಿ ಕಾಲ ಕಳೆದ. ಕಾಲಕ್ರಮೇಣ ಈ ಶತ್ರುಜಿತ್ ಏನಿದ್ದಾನೆ, ಶತ್ರುಜಿತ್ ರಾಜ ತಾನು ಕಾಡಿಗೆ ಹೋಗಿ, ಅಂದರೆ ತನಗೆ ವಯಸ್ಸಾಗುತ್ತಾ ಬಂತು, ನಾನಿನ್ನು ಹೋಗ್ತೇನೆ ಅಂತ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಹೊರಟೋದ. ಆಮೇಲೆ ಋತಧ್ವಜನ ರಾಜನಾದ. ಮದಾಲಸ ಅವನ ಮಹಾರಾಣಿ ಆದ್ಲು. ಆಮೇಲೆ ಇವನಿಗೆ 4 ಮಂದಿ ಮಕ್ಕಳಾಗ್ತಾರೆ ಋತಧ್ವಜನಿಗೆ. ಆಗ ಈ ಮದಾಲಸ ಎಂಥ ಅದ್ಭುತವಾದ ಹೆಣ್ಣು ಅಂತ ಗೊತ್ತಾಗ್ತಾ ಹೋಗ್ತದೆ. ಪ್ರತಿಯೊಂದರಲ್ಲೂ ಘಟನೆಯಲ್ಲೂ ಕೂಡ ಅದ್ಭುತವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಅವಳೊಬ್ಬಳು ಸಾಮಾನ್ಯವಾದ ಹೆಣ್ಣಲ್ಲ, ಮಹಾಜ್ಞಾನಿ ಅವಳು. ಅದೇನು ಅಂತ ಒಂದೊಂದು ಮಗು ಹುಟ್ಟಿದಾಗಲೂ ಗೊತ್ತಾಗ್ತಾ ಹೋಗ್ತದೆ. ಅದನ್ನೇನಂತ ಮುಂದೆ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಹೇಳ್ತಾರೆ, ಇದು ಬರಿಯ ಕಥೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು ಅಂತ. ಆ ಮಾರ್ಕಂಡೇಯ ಪುರಾಣ ಎಷ್ಟು ಚಂದ ಹೇಳ್ತದೆ ಅಂದ್ರೆ, ಶೃಣುಯಾತ್ ಭಕ್ತಿ ಪೂರ್ವಂಯೋ ನೈರಂತರ್ಯೇಣ ಮಾನವ. ಯಾವ ಮನುಷ್ಯ ಈ ಕಥೆಯನ್ನ, ಅಂದ್ರೆ ಸಂಪೂರ್ಣ ಈ ದತ್ತಾತ್ರೇಯನ ಕಥೆಯನ್ನ ಭಕ್ತಿಪೂರ್ವಕವಾಗಿ ಕೇಳ್ತಾನೆ, ಅವನು ವೇದ ಪಾರಾಯಣ ಮಾಡಿದಂತಹ ಫಲವನ್ನು ಪಡಿತಾನೆ ಅಂತ ಹೇಳ್ತಾನೆ. ವೇದಘೋಷ ಫಲಂ ತೇನ ಪ್ರಾಪ್ತಂ ವೈ ಭುವಿ ದುರ್ಲಭಂ. ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟು ವಿಷಯಗಳು ಅಡಗಿ ಕೂತಿದೆ. ವೇದದಲ್ಲಿ ಏನು ಧರ್ಮಶಾಸ್ತ್ರಗಳನ್ನು ಹೇಳಿದೆ, ಏನು ಭಗವಂತನ ಉಪಾಸನೆ ಇದೆ, ಅದೆಲ್ಲ ಈ ಕಥೆಯಲ್ಲಿ ಇನ್ನು ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ಮೊದಲೇ ಹೇಳ್ತಾರೆ, ಯಾರು ಈ ಕಥೆಯನ್ನ ಕೇಳ್ತಾರೆ ಅವರು ವೇದ ಪಾರಾಯಣ ಮಾಡಿದಂತಹ ಫಲವನ್ನು ಪಡಿತಾರೆ. ಸಂಪ್ರಾಪ್ನೋತಿ ಸುಖಂ ನಿತ್ಯಂ ಸರ್ವಕಾಮ ಸಮನ್ವಿತ. ಅವನಿಗೆ ಇಲ್ಲಿ ಏನು ಆಶಾಕಾಂಕ್ಷೆಗಳಿದೆ ಅದನ್ನೆಲ್ಲ ಪೂರಣೆ ಮಾಡಿಕೊಡ್ತಾನೆ, ಭಗವಂತನ ಲೋಕವನ್ನು ಹೋಗಿ ಸೇರ್ತಾನೆ. ಅಂಥ ಕಥೆ ಇದು
ಅಂತ ಈ ಮಾರ್ಕಂಡೇಯ ಪುರಾಣ ಹೇಳುತ್ತದೆ. ಮುಂದೆ ಈ ಮದಾಲಸ ಹಾಗೂ ಋತಧ್ವಜ ಈ ದಂಪತಿಗಳಿಗೆ ಯಾವ್ಯಾವ ಮಕ್ಕಳು ಹುಟ್ಟುತ್ತಾರೆ, ಅಲ್ಲಿ ಏನೇ ನಡೀತದೆ ಇದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಾತುಗಳನ್ನ ಮಧ್ವಾಂತರಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣ ಅರ್ಪಣ.